ಕಲ್ಲಿನ ರಚನೆಗಳಿಗೆ ಉಪಯೋಗಿಸಿದಂಥ ಮೇಲ್ಛಾವಣಿ ಚಪ್ಪಡಿಗಳು ಮತ್ತು ನೆಲಹಾಸು ಚಪ್ಪಡಿಗಳನ್ನ ಯಾವ ರೀತಿ ಬಂಡೆಕಲ್ಲಿನಿಂದ ತೆಗಿತಿದ್ರು ಅನ್ನೋಂಥ ವಿಶೇಷ ವಿಧಾನವನ್ನು ಇವು ತಿಳಿಸ್ತಾ ಬರ್ತೀವಿ ನಮಗೆ. ಕೋಟೆಗಳಿಗೆ, ಕೊತ್ತಲೆಗಳಿಗೆ ಮತ್ತು ಪ್ಯಾಲೇಸ್ಗಳಿಗೆಲ್ಲ ಚಪ್ಪಡಿ ಕಲ್ಲಿತ್ತಲ್ಲ ಮೇಲ್ಗಡೆ ರೂಫ್ ಮೇಲೆ, ಈ ಲೇಟೆಸ್ಟ್ ಈಗಿನ ಕಾಲದಲ್ಲಿ RCC ಸ್ಲ್ಯಾಬಲ್ಲಿ ಹಾಕ್ಕೊಳ್ತಾರೆ. ಹಳೆ ಕಾಲದಲ್ಲಿ ಆಗ್ತಿದ್ದೇ ಈ ಚಪ್ಪಡಿ ಕಲ್ಲನ್ನು. ಈ ಚಪ್ಪಡಿ ಕಲ್ಲು ಯಾವ ರೀತಿ ತೆಗೆಯೋರು ಅನ್ನೋದು ಇರುವಂಥದ್ದು ಹಳೆ ಕಾಲದಿಂದ ಬಂದಂಥ ಒಂದು ಪ್ರೊಸೆಸ್ ಇದು. ಇದು ಯಾವ ರೀತಿ ಶೇಪ್ ಇದೆಯಲ್ವಾ, ಇದೇ ಶೇಪಲ್ಲಿ ಇಲ್ಲಿ ಹೋಲ್ ಮಾಡಿರ್ತಾರೆ. ಈ ಕಲ್ಲನ್ನ ಕೊರೆದು ಆ ಶೇಪ್ಗೆ ಯಾವ ರೀತಿ ಮಾಡ್ತಾರೆ ಅಂತಂದರೆ ನೋಡಿ, ಈ ಶೇಪಲ್ಲಿ ಮಾಡಿರ್ತಾರೆ. ಮಾಡಿದಾಗ ಈ ಗ್ಯಾಪಲ್ಲಿ ಇದೆಯಲ್ವ, ಈ ಗ್ಯಾಪಲ್ಲಿ ಮೇಲಿಂದ ಹೊಡೆದಾಗ ಆ ಗ್ಯಾಪ್ಗೆ ಟೈಟ್ ಆಗುತ್ತೆ. ಹಿಂಗೆ ಈ ಗ್ಯಾಪ್ಗೆ ಯಾವಾಗ ಹಿಂಗೆ ಟೈಟ್ ಆಗುತ್ತೆ ಆಗ ಈದಾದಂಥ ಸಣ್ಣವಾಗಿರೋಂಥ ಪ್ರದೇಶದಲ್ಲಿ ಹಾರಿಜಾಂಟಲ್ ಕ್ರ್ಯಾಕ್ ಕ್ರಿಯೇಟ್ ಆಗುತ್ತೆ. ಆ ಕ್ರ್ಯಾಕ್ ಯಾವ ರೀತಿ ಮಾಡ್ತಾರೆ ಅಂತಂದರೆ ಇದು ನೋಡಿ, ಇದು ಯಾವ ರೀತಿ ಇದೆಯೋ ಇಷ್ಟು ಕರೆಕ್ಟಾಗೆ ನೋಡಿ, ಇದು ಸಹ ಟೈಟ್ ಆಯಿತು. ಅಂದರೆ ಇದು ಟೈಟ್ ಆಗಿದೆ ಅಂತಂದರೆ ಅಂದರೆ ಇದಿಟ್ಟಾಗ ಇನ್ನೂ ಟೈಟ್ ಆಗುತ್ತೆ. ಆ ಟೈಟ್ ಹೋಗಿ ಇಂಪ್ಯಾಕ್ಟ್ ನಮಗೆ ಇದ್ರ ಮೇಲೆ ಇಲ್ಲಿ ಇಂಪ್ಯಾಕ್ಟ್ ಬಿದ್ದಾಗ ಒಳಗಡೆ ಕ್ರ್ಯಾಕ್ ಆಗುತ್ತೆ. ಈಗ ಅವರು ಬರೀ 2 ಏಟು ಹೊಡೆದಿದ್ದು, ಆ ಹೊಡೆದಿದ್ದ ಮೇಲೆ ಇನ್ನೊಂದು ಸರಿ ಏನೋ ಹೊಡಕ್ಕೆ ಹೋದು ಅಂದರೆ ಮಿಷನ್ ಫೇಲ್. ಒಂದು ಸರಿ 1 ಏಟು ಹೊಡೆದ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆಯಲ್ಲೋ ಅಷ್ಟೇ ಲಾಸ್ ಮಾಡಬೇಕದು. ಇನ್ನೊಂದು ಏಟು ಹೊಡೆದ್ರು ಅಂದರೆ ಒಳಗಡೆ ಪೌಡ್ರ್ ಆಗಿಬಿಡುತ್ತೆ. ಕ್ರ್ಯಾಕ್ ಇರೋದೇನಾಗುತ್ತೆ ಒಳಗಡೆ ರೌಂಡ್ ಆಗಿಬಿಡುತ್ತೆ. ನಿಮ್ಗೆ ಆವಾಗ ಮೆಟೀರಿಯಲ್ನ ನಾವು ತೆಗೆಯೋದಕ್ಕೆ ಆಗೋದಿಲ್ಲ. ಬೆಂಕಿ ಇಟ್ಟಾಗ ಮೆಟೀರಿಯಲ್ ಅಲ್ವಾ ಇದು ಕಲ್ಲು, ಆ ಹೀಟ್ಗೋಸ್ಕರ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ ಒಳಗಡೆ ಕ್ರ್ಯಾಕ್ ಹೋಗಿ ಆ ಚಪ್ಪಡಿ ಮೇಲೆ ಎಳುತ್ತೆ. ಈ ಬೆಂಕಿ ಆಗ್ತಾನೆ ನಿಮ್ಗೆ ಯಾವ ಸೈಜ್ ಬೇಕು ಅನ್ನೋಂಥದ್ದು, ಬೆಂಕಿ ಯಾವ ರೀತಿ ತಳ್ಕೊಂಡೋದ್ರೆ ಕಲ್ಲು ಕ್ರ್ಯಾಕ್ ಕೆಳಗಡೆ ಹೋಗ್ಬೇಕಾ ಅಥವಾ ಮೇಲೆ ಹೋಗ್ಬೇಕಾ ಅನ್ನೋದು ಆ ಟೆಕ್ನಾಲಜಿ ಹಳೆ ಕಾಲದಲ್ಲಿ ಹೊಡೆಯೋಂಥವ್ರ ಹತ್ರ ಇತ್ತು. ಬೆಂಕಿ ಹಾಕಿದ ನಂತರ ಈ ಒಳಗಡೆ ಈ ಕಲ್ಲು ಕ್ರ್ಯಾಕ್ ಹೋಗ್ತಿದೆಯಾ ಇಲ್ವಾ ಅನ್ನೋದಂತ ಒಂದು ತಿಳ್ಕೊಳ್ಬೇಕಲ್ವಾ. ಹೆಂಗೆ ಗೊತ್ತಾಗುತ್ತೆ? ಅದಕ್ಕೆ ಯಾವ ಟೆಕ್ನಾಲಜಿ ಇದೆ? ನೋಡಿ, ಅದು ಏನು ಹಾಕಿದ್ರಲ್ವ ಆ ಒಂದು ಮೆಟಲ್ ಮೇಲೆ ಇಟ್ಬಿಟ್ಟು ಈ ರೀತಿ ಹೊಡೆದಾಗ ಗೊತ್ತಾಗ್ತಿತ್ತು ಆ ಕ್ರ್ಯಾಕ್ ಎಲ್ಲರಿಗೂ ಹೋಗಿದೆ ಅಂತ. ನೋಡಿ, ಈಗ ಮೆಟಲ್ ಹೀಟ್ ಆಗ್ತಿದೆಯಲ್ವ, ಇನ್ನೂ ಕ್ರ್ಯಾಕ್ ಹೋಗಲಿಲ್ಲ. ಕ್ರ್ಯಾಕ್ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಈ ರೀತಿ ಇಟ್ಕೊಂಡು ಹಿಂಗೆ ಹೊಡೆದಾಗ ವೈಬ್ರೇಷನ್ ಬರುತ್ತೆ. ಈಗ ಇಟ್ಕೊಂಡಾಗ ಆ ಕಲ್ಲಲ್ಲಿ ಬರುವಂಥ ವೈಬ್ರೇಷನ್ ಟ್ರಾನ್ಸ್ಫರ್ ಆಗಿ ನಮ್ಗೆ ಇಲ್ಲಿ ಸೆನ್ಸ್ ಆಗುತ್ತೆ. ಕ್ರ್ಯಾಕ್ ಒಳಗಡೆ ಯಾವ ರೀತಿ ಹೋಗ್ತಾ ಇದ್ದಂಗೆಲ್ಲ ಬೆಂಕಿನ ಮುಂದೆ ತಳ್ತಾ ಬರ್ತಾರೆ. ಆಗ ಅಲ್ಲಿ ಆ ಕಲ್ಲು ಹೀಟ್ ಆಗುತ್ತಲ್ವಾ, ಆ ಹೀಟ್ಗೆ ಏನಾಗುತ್ತೆ ಅದು ಎಕ್ಸ್ಪ್ಯಾಂಡ್ ಆಗುತ್ತಲ್ಲ ಹಿಂಗೆ ಮೇಲ್ಗಡೆ. ಈ ರೀತಿ ಯಾವ ರೀತಿ ಉಬ್ಬಿದಾಗ ಒಂದು ಕಡೆ ಕ್ರ್ಯಾಕ್ ಕೊಡ್ತಾ ಹೋಗುತ್ತೆ. ಆ ಹೋಗೋವಂಥದ್ದು ಯಾರಿಗೂ ಕಣ್ಣು ಕಾಣೋದಿಲ್ಲ. ಅದಕ್ಕೆ ಯಾವುದೂ ಸಹ ಸ್ಕೇಲ್ ಇಲ್ಲ, ಯಾವುದೂ ಮೀಟ್ರ್ ಇಲ್ಲ. ಕೇವಲ ಅವ್ರ ಕೈ ಸೆನ್ಸ್ ಮೇಲೆ ಗೊತ್ತಾಗುತ್ತೆ ಕ್ರ್ಯಾಕ್ ಎಷ್ಟು ಹೋಗ್ತಿದೆ. ಗೊತ್ತಾಯ್ತಲ್ವಾ? ಇದೇ ಈ ಕಡೆ ನೋಡಿ, ಇಲ್ಲಿ ನೋಡ್ಕೊಂಡ್ರಿ ಆ ಸೌಂಡಲ್ಲೇ ಗೊತ್ತಾಗುತ್ತೆ ನಮಗೆ ಅಲ್ಲಿ ಒಳಗಡೆ ಕ್ರ್ಯಾಕ್ ಆಗಿದೆ ಅಂತ. ನೋಡಿ, ಕಿವಿ ಇಟ್ಕೊಂಡ್ರೆ ಕಿವಿಯಲ್ಲಿ ಗೊತ್ತಾಗುತ್ತೆ ನಮಗೆ ಕಲ್ಲು ಯಾವ ರೀತಿ ಒಳಗಡೆ ಕ್ರ್ಯಾಕ್ ಅಂತ ಕ್ರ್ಯಾಕ್ ಆಗ್ತಾ ಹೋಗುತ್ತೆ. ಓಪನ್ ಆಗೋಗಿದೆ ನೋಡಿ. ಈಗ ನಾವು ಇಷ್ಟೊತ್ತು ಪ್ರೊಸೆಸ್ ಏನು ಮಾಡಿದ್ವಿ, ಬೆಂಕಿ ಹಾಕಿ ಈ ಇರೋವಂಥ ಕೋರ್ ರಾಕಿಂದ ಸ್ಲ್ಯಾಬ್ ಯಾವ ರೀತಿ ಆಚೆ ತೆಗಿಬೇಕು ಅಂತ ತಗೊಂಡ್ವಿ. ತೆಗೆದ ನಂತರ ಅದು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಏನೇನು ಕೆಲಸಕ್ಕೆ ಬೇಕಾಗುತ್ತೋ ಅದನ್ನು ನಾವು ಕಟ್ ಮಾಡ್ಕೊಳ್ಬೇಕೀಗ. ಆ ಕಟ್ ಮಾಡ್ಕೊಳ್ಳೋಕೆ ಈಗಿನ ಲೇಟೆಸ್ಟ್ ಟೆಕ್ನಾಲಜಿಯಲ್ಲಿ ಡೈಮಂಡ್ಸಾ ಬ್ಲೇಡ್ ಜೊರೆ ಅಂತ ಮಿಷಿನರಿ ಬಂದಿದೆ. ಹಳೆ ಕಾಲದಲ್ಲಿ ಯಾವ ರೀತಿ ಇತ್ತು ಅದನ್ನು ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಮಾಡಬೇಕು ಅಂದರೆ ಈಗ ನೋಡಿ, ಈಗ ಮಾಡ್ತಾರೆ ಅವರು ಆ ರೀತಿ. ಈಗ ಏನು ಕಟ್ ಮಾಡ್ತಾರಲ್ವ, ಈಗ ಕಟ್ ಮಾಡೋದ್ರಲ್ಲೂ 2 ವಿಧ ಇದೆ. ಈ ವೇವ್ ಬರುತ್ತೆ, ಲೈನ್ ಯಾವ ಲೈನಲ್ಲಿ ಕಟ್ ಮಾಡಬೇಕು ಅಂತಂದ ಈ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ಹೋಗುತ್ತೆ. ಅಂದರೆ ಈಗ ನಾವು ಬಿದಿರಿನ ಕೋಲ್ ತಗೊಂಡು ಕಟ್ ಮಾಡಿದ್ರೆ ಯಾವ ರೀತಿ ಓಪನ್ ಆಗುತ್ತಲ್ವಾ, ಕಲ್ಲಿಗೂ ಸಹ ಅದೇ ರೀತಿ ಇರುತ್ತೆ. ಪಾಯಿಂಟ್ ತಗೊಳ್ಳಿ, ಇದನ್ನು ಇವ್ರ ಲ್ಯಾಂಗ್ವೇಜಲ್ಲಿ ವಶ ಅಂತ ಕರೀತಾರೆ. ಆ ಯಾವ ವಶದಲ್ಲಿ ಕಟ್ ಮಾಡಬೇಕು ಅದೇ ವಶದಲ್ಲೇ ಕ್ರ್ಯಾಕ್ ಹೋಗೋದು. ನೋಡಿ, ಆಯಿತು, ಕಟ್ ಆಯಿತು.
ಇದು ಯಾವ ರೀತಿ ಕಟ್ಟಾಯ್ತು ಅಂತಂದರೆ ನೋಡಿ ಇಲ್ಲಿ ಈ ಶೇಪಲ್ಲಿ ಇದು ಫಸ್ಟು ಹೋಲಾಗಿರುತ್ತೆ. ಆದಮೇಲೆ ಇದನ್ನೇ ಇಲ್ಲಿ ಇಟ್ಬಿಟ್ಟು ಹೊಡೆದಾಗ ಇಂಪ್ಯಾಕ್ಟ್ ಬಂದ್ಬಿಟ್ಟು ಹಿಂಗೆ ಇಂಪ್ಯಾಕ್ಟ್ ಬೀಳುತ್ತೆ. ಇಂಪ್ಯಾಕ್ಟ್ ಬಿದ್ದಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ಕ್ರ್ಯಾಕ್ ಡೆವಲಪ್ ಆಗುತ್ತೆ. ಡೆವಲಪ್ ಆದಮೇಲೆ ಇದೆಯಲ್ವಾ, ಇಲ್ಲಿ ಇಟ್ಬಿಟ್ಟು ಇವರು ಜೋರಾಗಿ ಹೊಡ್ಕೊಂಡು ಹೋದರು. ಹೊಡೆದಾಗ ಇಲ್ಲಿದ್ದಂಥ ಕಲ್ಲಿನ ಪ್ರೆಷರ್ ಬಿದ್ದಾಗ ಇದು ಹಿಂಗೆ ಓಪನ್ ಆಗ್ತಾ ಹೋಯಿತು. ಈ ಒಂದು ಟೆಕ್ನಾಲಜಿನೇ ಹಳೇ ಕಾಲದಂಥ ಮಹಾನುಭಾವರು ಮಾಡಿರೋಂಥ ಕೆಲಸ ಇದೆ.